ನಾಮಿನೇಷನ್ ಹಾಗೆ ವೋಟಿಂಗ್ ರಿಸಲ್ಟ್ ಅನ್ನ ನೋಡೋದಕ್ಕಿಂತ ಮುಂಚೆ ಯಾರ್ಯಾರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ, ಯಾರ್ಯಾರೆಲ್ಲ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡೋದು ಮುಖ್ಯ ಆಗುತ್ತೆ. ಈ ವಾರದಲ್ಲಿ ಮಾಡು ಇಲ್ಲವೇ ಮಡಿ ಅನ್ನುವಂತಹ ವಾರ ಆಗಿತ್ತು. ಕಡೆಯ ವಾರಗಳಲ್ಲಿ ಯಾರು ಹೆಚ್ಚು ಹೈಲೈಟ್ ಆಗ್ತಾರೋ, ಯಾರು ವೀಕ್ಷಕರಿಗೆ ಹೆಚ್ಚು ಇಷ್ಟ ಆಗ್ತಾರೋ ಅವರು ಬಿಗ್ ಬಾಸ್ ಗೆಲ್ಲುವಂತಹ ಸ್ಪರ್ಧಿ ಆಗಿರ್ತಾರೆ. ಅತಿ ಹೆಚ್ಚು ಜನ ಬೆಂಬಲವನ್ನ ಪಡೆಯೋರೆ ಬಿಗ್ ಬಾಸ್ ಗೆಲ್ತಾರೆ ಅನ್ನೋದು ಕಳೆದ ಸೀಸನ್ಗಳಲ್ಲೂ ನಾವು ನೋಡಿದ್ದೀವಿ. ಈಗ ಸದ್ಯಕ್ಕೆ ಯಾರ್ಯಾರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಅದರಲ್ಲೂ ಈ ವಾರದಲ್ಲಿ ಏನಾದರೂ ಇಂಪ್ರೂವೈಸೇಷನ್ ಆಗಿದೆಯಾ ಅನ್ನೋದನ್ನ ನೋಡಿದ್ರೆ ಅದರಲ್ಲಿ ಮೊದಲನೇದಾಗಿ ಭವ್ಯ ಅವರು ಈ ವಾರದಲ್ಲಿ ಎಲ್ಲಾ ಟಾಸ್ಕ್ಗಳಲ್ಲೂ ಎಲ್ಲ ರೀತಿಯಲ್ಲೂ ಹೈಲೈಟ್ ಆದ್ರು ಅಂತ ಹೇಳ್ಬೋದು. ವಾರದಿಂದ ವಾರಕ್ಕೆ ಹೆಚ್ಚು ಹೆಚ್ಚು ಗಮನ ಕೊಟ್ಟು ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಅವರ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದಷ್ಟು ಗೊಂದಲಗಳಿದೆ ಬೇರೆ ಬೇರೆ ಟಾಸ್ಕ್ಗಳಲ್ಲಿ, ಅದನ್ನ ಹೊರತುಪಡಿಸಿ ನಾವು ನೋಡಿದಾಗ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಚೈತ್ರಾ ಕುಂದಾಪುರ ಅವರು ಸಾಕಷ್ಟು ರೀತಿಯಲ್ಲಿ TRP ನಲ್ಲಿ ಕೊಡುಗೆಯನ್ನು ಕೊಟ್ಟಿದ್ರು, ಆದರೆ ಈ ವಾರದಲ್ಲಿ ಡಲ್ ಆದ್ರು ಅಂತ ಹೇಳ್ಬೋದು. ಆಟದಿಂದ ಹೊರಗುಳಿತಾರೆ. ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಸ್ಗಳನ್ನ ಪಾಸ್ ಮಾಡೋದ್ರ ಮೂಲಕವಾಗಿನೇ ಅವರು ಹೆಚ್ಚು ಸದ್ದು ಮಾಡೋದು. ಅದೇನೇ ಇದ್ರು ಒಂದು ರೀತಿ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಧನ್ರಾಜ್ ಅವರು ಈವರೆಗೆ ಆಡಿದಂತಹ ಆಟಗಳು ಈ ವಾರದಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿ ಕೈ ಹಿಡಿಯುವಂತೆ ಕಾಣಿಸ್ತಾ ಇಲ್ಲ. ಅವರು ಸಹ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹನುಮಂತು ಅವರು ಟಿಕೆಟ್ ಫಿನಾಲೆ ಪಡೆದುಕೊಂಡ ನಂತರದಲ್ಲಂತೂ ಒಂದು ರೀತಿ ಡಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಗೌತಮಿ ಅವರ ಆಟನು ಒಂದೇ ಗತಿನಲ್ಲಿ ಇದೆ. ಈ ವಾರ ಒಂದು ಸಾಕಷ್ಟು ಅವಕಾಶ ಇತ್ತು, ಆದರೆ ಅದನ್ನ ಬಳಸ್ಕೊಳ್ಳೋದ್ರಲ್ಲಿ ವಿಫಲ ಆಗಿದ್ದಾರೆ. ಅವರು ಸಹ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ಹನುಮಂತು ಅವರು ಈಗಾಗಲೇ ಟಿಕೆಟ್ ಫಿನಾಲೆ ಟಾಸ್ಕ್ ಅನ್ನ ಗೆದ್ದು ಫಿನಾಲೆ ವಾರಕ್ಕೆ ಆಯ್ಕೆ ಆಗಿರುವಂಥದ್ದು. ಇನ್ನು ಉಗ್ರಂ ಮಂಜು ಅವರು ಈ ವಾರದಲ್ಲಿ ಸಾಕಷ್ಟು ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡುದು ಅಂತ ಹೇಳ್ಬೋದು, ಮಿಂಚಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಒಂದು ವಿಚಾರದಲ್ಲಿ ಅವರಿಗೆ ಸಾಕಷ್ಟು ಮೈನಸ್ ಆಗ್ತಾ ಇದೆ, ಅದು ಗೌತಮಿ ಅವರ ಗೆಳೆತನದ ವಿಚಾರದಲ್ಲಿ. ಯಾಕಂದ್ರೆ ಸಾಕಷ್ಟು ವೀಕೆಂಡ್ ನಲ್ಲಿ ಇದ್ರ ಬಗ್ಗೆ ಕಿವಿ ಮಾತನ್ನ ಹೇಳಿದ್ರು, ಅವರು ತೆಗೆದುಕೊಳ್ತಾ ಇಲ್ಲ. ಒಬ್ಬ ಬಿಗ್ ಬಾಸ್ ಗೆಲ್ಲುವಂತಹ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಂಥವ್ರು ಈ ಒಂದು ವಿಚಾರದಲ್ಲಿ ಹಿಂದುಳಿದಿದ್ದಾರೆ. ಹೀಗಾಗಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು ಒಂದು ರೀತಿ ಇದು ನೆಗೆಟಿವ್ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಿದ್ದಾರೆ ಅನ್ನೋದನ್ನು ನೀವೆಲ್ಲರೂ ನೋಡಿದ್ದೀರಿ. ಈ ವಾರದಲ್ಲಿ ಟಾಸ್ಕ್ಗಳಲ್ಲಿ ಒಂದಷ್ಟು ಮಿಂಚುವಂತಹ ಪ್ರಯತ್ನವನ್ನ ಮಾಡಿದ್ರು. ಇನ್ನು ಉಳಿದಂತೆ ರಜತ್ ಉಸ್ತುವಾರಿಯನ್ನು ನಿಭಾಯಿಸೋದ್ರಲ್ಲಿ ಈ ವಾರದಲ್ಲಿ ಖಂಡಿತವಾಗ್ಲೂ ಎಡವಿದ್ದಾರೆ. ಕಳೆದ ವಾರಗಳಲ್ಲಿ ಸಾಕಷ್ಟು ಟಾಂಟ್ಗಳನ್ನು ಕೊಡೋದಿರ್ಬೋದು, ಈ ರೀತಿಯಾಗಿ ಚೈತ್ರಾ ಅವರ ಜೊತೆಗಿನ ಒಂದು ಜಿದ್ದಾಜಿದ್ದಿಯಿಂದಾಗಿ ಸಾಕಷ್ಟು ಹೈಲೈಟ್ ಆಗಿದ್ರು. ಆದರೆ ಈ ವಾರದಲ್ಲಿ ಉಸ್ತುವಾರಿಯನ್ನು ನಿಭಾಯಿಸೋದ್ರಲ್ಲಿ ಎಡವಿದ್ದಾರೆ, ವೀಕ್ಷಕರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಅದೇನೇ ಇದ್ರು ಒಟ್ಟಾರೆ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ಓಕೆ ಅನ್ನೋ ರೀತಿನಲ್ಲಿದೆ. ಇನ್ನು ತ್ರಿವಿಕ್ರಮ್ ಅವರು ಟಾಸ್ಕ್ಗಳಲ್ಲಿ ಉತ್ತಮವಾಗಿ ಆಡಿ ಈ ವಾರದಲ್ಲಿ ಮಿಂಚಿದ್ರು. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಮನೋರಂಜನೆ ಇರಲಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಅವರ ಪರ್ಫಾರ್ಮೆನ್ಸ್ ಓಕೆ ಅಂತ ಹೇಳ್ಬೋದು. ಇದಿಷ್ಟು ಈ ವಾರದ ಸ್ಪರ್ಧಿಗಳ ಪರ್ಫಾರ್ಮೆನ್ಸ್ ವಿಚಾರ. ಆದ್ರೆ ನಾಮಿನೇಷನ್ ವಿಚಾರಕ್ಕೆ ಬಂದ್ರೆ ಯಾರ್ಯಾರಿದ್ದಾರೆ, ಮೊದಲನೇದಾಗಿ ಧನ್ರಾಜ್ ಅವರಿದ್ದಾರೆ, ಎರಡನೇದಾಗಿ ತ್ರಿವಿಕ್ರಮ್, ಚೈತ್ರಾ, ಮೋಕ್ಷಿತಾ ಹಾಗೆ ಭವ್ಯ. ಈ ಅಂದ್ರೆ ಮಹಿಳಾ ಸ್ಪರ್ಧಿಗಳ ಪೈಕಿ 3 ಮಂದಿ, 2 ಪುರುಷ ಸ್ಪರ್ಧಿಗಳು ನಾಮಿನೇಷನ್ ನಲ್ಲಿದ್ದಾರೆ. ಇದರಲ್ಲಿ ಈ ವಾರದಲ್ಲಿ ತ್ರಿವಿಕ್ರಮ್ ಸಾಕಷ್ಟು ರೀತಿಯಲ್ಲಿ ಮಿಂಚಿದ್ರು, ತಮಗೆ ಸಿಕ್ಕಂತಹ ಅವಕಾಶವನ್ನ ಬಳಸ್ಕೊಂಡ್ರು. ಹೀಗಾಗಿ ಅವರನ್ನ ಈ ಒಂದು ಎಲಿಮಿನೇಷನ್ ಅಥವಾ ನಾಮಿನೇಷನ್ ಪಟ್ಟಿಯಿಂದ ಹೊರಗಿಡಬಹುದು ಅಂತ ಹೇಳ್ಬೋದು. ಅದೇ ರೀತಿನಲ್ಲಿ ಭವ್ಯ ಅವರು ಸಹ ಈ ವಾರದಲ್ಲಿ ಉತ್ತಮವಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲಾ ಟಾಸ್ಕ್ನಲ್ಲೂ ಭಾಗವಹಿಸಿದ್ರು. ಹೀಗಾಗಿ ಅವರ ಪರ್ಫಾರ್ಮೆನ್ಸ್ ಸಹ ಈ ವಾರದಲ್ಲಿ ಚೆನ್ನಾಗಿದೆ, ವೀಕ್ಷಕರ ಬೆಂಬಲನು ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಅವರು ಸಹ ಹೊರಗಿಡಬಹುದು. ಇನ್ನುಳಿದಂತೆ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಂತ ಹೇಳಿದ್ರೆ ಚೈತ್ರಾ ಹಾಗೆ ಧನ್ರಾಜ್ ಅವರು ಹಾಗೆ ಮೋಕ್ಷಿತಾ ಅವರು. ಆದರೆ ಪರ್ಫಾರ್ಮೆನ್ಸ್ ವಿಚಾರವನ್ನು ಹೊರತುಪಡಿಸಿ ನಾವು ನೋಡಿದಾಗ ವೀಕ್ಷಕರ ಬೆಂಬಲ ಎಲ್ಲವನ್ನ ಅಳೆದು ತೂಗಿ ನೋಡಿದಾಗ ಅಲ್ಲಿ ಮೋಕ್ಷಿತಾ ಅವರನ್ನು ಸಹ ಹೊರಗಿಡ್ಬೋದು. ಈ ವಾರದಲ್ಲೂ ಸಹ ಕಡೆವರೆಗೂ ಅವರು ಟಾಸ್ಕ್ಗಳಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಂಡು ಆಡಿರೋ ಕಾರಣದಿಂದಾಗಿ ಅವರನ್ನು ಸಹ ಹೊರಗಿಡ್ಬೋದು. ಇಲ್ಲಿ ಚೈತ್ರ ಹಾಗೆ ಧನರಾಜ್ ಅವರು ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇದು ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ರೆಡ್ ಝೋನ್ ಆದ್ರೆ, ಇನ್ನು ವೋಟಿಂಗ್ ರಿಸಲ್ಟ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ ಅಲ್ಲಿ ಈ ವಾರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಇಲ್ಲಿ ಹನುಮಂತು ಅವರು ನಾಮಿನೇಟ್ ಆಗಿರ್ಲಿಲ್ಲ ಈ ವಾರದಲ್ಲಿ, ಹೀಗಾಗಿ ಒಂದಷ್ಟು ಬದಲಾವಣೆ ಆಗಿದೆ. ಇದಲ್ಲದೆ ಒಬ್ಬ ಸ್ಪರ್ಧಿ ಟಾಪ್ ನಲ್ಲಿ ಬರ್ತಾ ಇದ್ರು, ಅದು ಬೇರಾರು ಅಲ್ಲ ತ್ರಿವಿಕ್ರಮ್ ಅವರು. ಆದ್ರೆ ಅವರನ್ನ ಹಿಂದಿಕ್ಕಿ ಈ ವಾರದಲ್ಲಿ ಒಬ್ಬ ಸ್ಪರ್ಧಿ ಮುಂದಕ್ಕೆ ಬಂದಿದ್ದಾರೆ, ಅದು ಮೋಕ್ಷಿತಾ. ಆದ್ರೆ ಇವರೆಲ್ಲರನ್ನ ಮೀರಿ ಮತ್ತೊಬ್ಬ ಸ್ಪರ್ಧಿ ಟಾಪ್ ನಲ್ಲಿ ಬಂದಿದ್ದಾರೆ, ಅತಿ ಹೆಚ್ಚು ಜನ ಬೆಂಬಲವನ್ನ ಪಡೆದುಕೊಂಡಿದ್ದಾರೆ, ಅದು ಬೇರಾರು ಅಲ್ಲ ಭವ್ಯ ಅವರು. ಅದಕ್ಕೆ ಕಾರಣ ಸತತವಾಗಿ ಅವರು ಕ್ಯಾಪ್ಟನ್ ಆಗಿದ್ದು
ಟಾಸ್ಕ್ಗಳಲ್ಲಿ ಪಾಲ್ಗೊಂಡಿದ್ದು ಎಲ್ಲದೂ ಅವ್ರಿಗೆ ಕೈ ಹಿಡಿದಿದೆ. ಕಳೆದ ವಾರದಲ್ಲಿ ಅವರು ಕಳೆದ ವಾರಗಳಲ್ಲಿ ಅವರು ಕಿಚ್ಚನ ಚಪ್ಪಾಳೆಯನ್ನ ಪಡೆದುಕೊಂಡಿದ್ದು ಅವರಿಗೆ ಅಲ್ಲಿಂದ ಪ್ಲಸ್ ಆಯ್ತು ಅಂತ ಹೇಳ್ಬೋದು. ಸಾಕಷ್ಟು ಏರುಗತಿನಲ್ಲಿ ಸಾಗಿದೆ ಅವರ ಪರ್ಫಾರ್ಮೆನ್ಸ್, ಸಾಕಷ್ಟು ಹೈಲೈಟ್ ಆಗಿದ್ದಾರೆ ಎಲ್ಲಾ ವಿಚಾರದಲ್ಲೂ. ಹೀಗಾಗಿ ಅವರು ಅತಿ ಹೆಚ್ಚಿನ ಜನಬೆಂಬಲವನ್ನ ಪಡೆದುಕೊಂಡು 30% ಹತ್ತಿರ ಜನಬೆಂಬಲವನ್ನ ಪಡ್ಕೊಂಡಿದ್ದಾರೆ. ಇದರ ನಂತರದ ಸ್ಥಾನದಲ್ಲಿ ಟಾಪ್ 2 ನಲ್ಲಿ ಕಾಣಿಸ್ಕೊಳ್ತಾ ಇರೋದು ಮೋಕ್ಷಿತಾ ಅವರು 25% ಜನಬೆಂಬಲವನ್ನ ಈ ವಾರದಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಅವರು 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಹನುಮಂತ್ ಅವರು ಇದ್ದ ಸಂದರ್ಭದಲ್ಲಿ, ನಾಮಿನೇಟ್ ಆದಂತಹ ಸಂದರ್ಭದಲ್ಲಿ, ತ್ರಿವಿಕ್ರಮ್ ಅವರು ಆದಂತಹ ಸಂದರ್ಭದಲ್ಲಿ ಟಾಪ್ 2 ನಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಈಗ ತ್ರಿವಿಕ್ರಮ್ ಅವರು 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. 20% ಜನಬೆಂಬಲವನ್ನ ಪಡೆದುಕೊಳ್ಳುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇನ್ನುಳಿದಂತೆ ಧನ್ರಾಜ್ ಅವರು 15%ಕ್ಕಿಂತ ಕಡಿಮೆ ಜನಬೆಂಬಲ, ಹಾಗೆ ಚೈತ್ರ ಅವರು 10%ಕ್ಕಿಂತ ಕಡಿಮೆ ಜನಬೆಂಬಲವನ್ನು ಪಡೆದುಕೊಂಡು ಬಾಟಮ್ ಅಲ್ಲಿ ಕಾಣಿಸ್ಕೊಂಡಿರೋದು. ಇಲ್ಲಿಯೂ ಸಹ ಧನ್ರಾಜ್ ಹಾಗೆ ಚೈತ್ರ, ಹೀಗಾಗಿ ಈ ವಾರದಲ್ಲಿ ಅವರು ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ವೇಳೆ ಎಲಿಮಿನೇಷನ್ ಆದ್ರೆ ಅಲ್ಲಿ ಒಬ್ಬ ಸ್ಪರ್ಧಿಯಾಗಿ ಚೈತ್ರ ಅವರು ಹೊರ ಹೋಗುವಂತಹ ಅಥವಾ ಧನ್ರಾಜ್ ಅವರು ಹೋಗುವಂತಹ ಸಾಧ್ಯತೆ ಇದೆ. ಡಬಲ್ ಎಲಿಮಿನೇಷನ್ ಆದ್ರೆ ಇಬ್ರೂ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯನ್ನ ಖಾಲಿ ಮಾಡಬೇಕಾದಂತಹ ಪರಿಸ್ಥಿತಿ ಬರ್ಬೋದು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾವ ಸ್ಪರ್ಧಿಯನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸ್ಬೇಕು, ಅದು ತಪ್ಪದೆ ಅದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಚಾನೆಲ್ನ ಫಾಲೋ ಮಾಡ್ತೀರಿ, ನೋಡ್ತೀರಿ ಅಪ್ಡೇಟ್ಸ್ನ. ಬಾಯ್ ಬಾಯ್.